ಇವಾಗ ನೆಕ್ಸ್ಟ್ ಪೊಸಿಷನ್ ರೈಟ್ಸ್ ಅಂಡ್ ಡ್ಯೂಟೀಸ್ ಆಫ್ ಡೈರೆಕ್ಟರ್ ಏನಂತ ಡಿಸ್ಕಸ್ ಮಾಡೋಣ. ಫಸ್ಟ್ ಡೈರೆಕ್ಟರ್ ಪೊಸಿಷನ್ ಏನು, ಒಂದು ಕಂಪನಿನಲ್ಲಿ ಡೈರೆಕ್ಟರ್ಗೆ ಯಾವ ತರ ಪೊಸಿಷನ್ ಕೊಟ್ಟಿರ್ತಾರೆ ಅಂದ್ರೆ ಫಸ್ಟ್ ಡೈರೆಕ್ಟರ್ ಹ್ಯಾಸ್ ಏಜೆಂಟ್. ಡೈರೆಕ್ಟರ್ ಹ್ಯಾಸ್ ಏಜೆಂಟ್ ಅಂತ ಇವಾಗ ಡೈರೆಕ್ಟರ್ ಏಜೆಂಟ್ ವರ್ಕ್ ಮಾಡ್ತಾನೆ. ಕಂಪನಿ ಯಾವುದೇ ಒಂದು ಕಾಂಟ್ರಾಕ್ಟ್ ಇದ್ದನು ಅದನ್ನ ಚೆಕ್ ಮಾಡಿ ಸಿಗ್ನೇಚರ್ ಮಾಡೋದಿರ್ಬೋದು, ವೆರಿಫೈ ಮಾಡೋದು, ಪ್ರತಿಯೊಂದು ಡೈರೆಕ್ಟರ್ ಮಾಡೋದು. ಸೊ ಡೈರೆಕ್ಟರ್ ಡೈರೆಕ್ಟರ್ ಹ್ಯಾಸ್ ಏಜೆಂಟ್ ಅದೊಂದು ಪೊಸಿಷನು. ಡೈರೆಕ್ಟರ್ ಹ್ಯಾಸ್ ಟ್ರಸ್ಟಿ ಅಂದ್ರೆ ಕಂಪನಿ ಪ್ರತಿಯೊಂದು ಹಣಕಾಸು ಇರ್ಬೋದು, ಪ್ರಾಪರ್ಟೀಸ್ ಇರ್ಬೋದು, ಅದನ್ನೆಲ್ಲ ಕಂಪ್ಲೀಟ್ ಆಗಿ ನೋಡ್ಕೊಳ್ಳೋದು ಯಾರು, ಡೈರೆಕ್ಟರ್ ನೋಡ್ಕೋತಾನೆ. ಮತ್ತೆ ಕಂಪನಿ ಎಲ್ಲಾ ದುಡ್ಡು ಹಣಕಾಸನ್ನು ಅವನೇ ನೋಡ್ಕೋತಾನೆ, ಫುಲ್ ಪರ್ಪಸ್ಫುಲಿ ಕಂಪ್ನಿ ಪರ್ಪಸ್ಗೋಸ್ಕರನೇ. ಅಂದ್ರೆ ಇವಾಗ ಏನೋ ಒಂದು ಪ್ರಾಜೆಕ್ಟ್ ನ ತಗೋತಾ ಇದ್ದಾನಂದ್ರೆ ಅದರಿಂದ ಕಂಪನಿ ಡೆವಲಪ್ ಆಗುತ್ತೆ ಅಂತಾನೆ ಅವನು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು. ಯಾವುದೇ ರೀತಿ ಕಂಪನಿ ಫಂಡ್ಸ್ ನ ಅವ್ನು ಪರ್ಸನಲ್ ಯೂಸ್ ಮಾಡ್ಕೊಳ್ಳೋದು ಈ ತರ ಎಲ್ಲ ಮಾಡೋ ಹಾಗಿಲ್ಲ. ನೆಕ್ಸ್ಟ್ ಡೈರೆಕ್ಟರ್ ಹ್ಯಾಸ್ ಆಫೀಸರ್. ಡೈರೆಕ್ಟರ್ ಆಫೀಸರ್ ತರ ವರ್ಕ್ ಮಾಡ್ತಾನೆ. ಹೇಗೆ ಅಂದ್ರೆ ಎಲ್ಲ ಕಂಪನಿ ರಿಲೇಟೆಡ್ ಎಲ್ಲ ಆನ್ಯುಯಲ್ ರಿಟರ್ನ್ಸ್ ಪ್ರತಿಯೊಂದು ಚೆಕ್ ಮಾಡೋದಿರ್ಬೋದು, ಮತ್ತೆ ಎಲ್ಲ ರೆಸ್ಪಾನ್ಸಿಬಿಲಿಟಿ ಏನು ರೆಸ್ಪಾನ್ಸಿಬಲ್ ಫಾರ್ ಏನಾದ್ರು ಕಂಪನಿ ಕಡೆಯಿಂದ ಏನಾದ್ರು ತಪ್ಪಾದ್ರೆ ಫಸ್ಟ್ ಒಳಗಡೆ ಹಾಕೋದ್ರೆ ಡೈರೆಕ್ಟರ್ಗೆ. ಅಂದ್ರೆ ಕಂಪ್ಲೀಟ್ ಅವನದೇ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಎಲ್ಲ ಅಕೌಂಟ್ಸ್ ನ ನೋಡ್ಕೊಳ್ಳೋದಿರ್ಬೋದು, ಪ್ರತಿಯೊಂದು ಅವನೇ ನೋಡ್ಕೋಬೇಕು. ಡೈರೆಕ್ಟರ್ ಡೈರೆಕ್ಟರ್ ಹ್ಯಾಸ್ ಎಂಪ್ಲಾಯಿ. ಕೆಲವೊಂದು ಕೇಸ್ ಅಲ್ಲಿ ಡೈರೆಕ್ಟರ್ ಎಂಪ್ಲಾಯಿ ತರ ವರ್ಕ್ ಮಾಡ್ಬೇಕು. ಹೇಗಂದ್ರೆ ಈಗ ಡೈರೆಕ್ಟರ್ ಕೂಡ ಸ್ಯಾಲ್ರಿನ ಕಲೆಕ್ಟ್ ಮಾಡ್ಕೊಳ್ತಾನೆ. ಸೊ ಈ ತರ ಎಲ್ಲ ಇರುತ್ತೆ. ಇದಿಷ್ಟು ಅವ್ನ್ ಪೊಸಿಷನ್ ಆಗಿರುತ್ತೆ. ಏನು ಡೈರೆಕ್ಟರ್ ಯಾವ ತರ ಕಾಂಟ್ರಾಕ್ಟ್ ನ ಸೈನ್ ಮಾಡೋದಿರ್ಬೋದು, ಆಮೇಲೆ ಕಂಪನಿ ದುಡ್ಡನ್ನ ಕಂಪ್ನಿಗೆನೆ ಯೂಸ್ ಮಾಡೋದು, ಅವ್ನ್ ಪರ್ಸನಲ್ ಯೂಸ್ಗೆ ಯಾವುದೇ ರೀತಿ ಮಾಡ್ಕೊಳ್ಳೋದಿಲ್ಲ. ಆಮೇಲೆ ಪ್ರತಿಯೊಂದು ಕಂಪನಿ ಅಕೌಂಟ್ಸ್ನೆಲ್ಲ ಅವನೇ ನೋಡ್ಕೊಳ್ಳೋದು. ಮತ್ತೆ ಎಲ್ಲದಕ್ಕೂ ಅವನೇ ರೆಸ್ಪಾನ್ಸಿಬಲ್ ಆಗಿರ್ತಾನೆ. ಪ್ರಾಫಿಟ್ ಆದ್ರೂ ಅವನೇ ರೆಸ್ಪಾನ್ಸಿಬಲ್, ಇನ್ ಕೇಸ್ ಕಂಪ್ನಿ ಕ್ಲೋಸ್ ಆದ್ರೂ ಅವನೇ ರೆಸ್ಪಾನ್ಸಿಬಲ್ ಆಗಿರ್ತಾನೆ. ನೆಕ್ಸ್ಟ್ ಈವನ್ ಅವನು ಕೂಡ ಕೆಲವೊಂದ್ಸತಿ ಎಂಪ್ಲಾಯಿ ತರ ಸ್ಯಾಲ್ರಿನ ಕಲೆಕ್ಟ್ ಮಾಡ್ತಾನೆ. ಸೊ ಇಷ್ಟು ಏನು ಅವನ್ ಪೊಸಿಷನ್. ನೆಕ್ಸ್ಟ್ ರೈಟ್ಸ್ ಆಫ್ ಡೈರೆಕ್ಟರ್. ಡೈರೆಕ್ಟರ್ಗೆ ಯಾವ್ಯಾವ ತರ ರೈಟ್ಸ್ ಇರುತ್ತೆ ಅನ್ನೋದು ನೋಡೋಣ. ಈಗ ಫಸ್ಟ್ ರೈಟ್ ಟು ಅಟೆಂಡ್ ಬೋರ್ಡ್ ಮೀಟಿಂಗ್. ಅಂದ್ರೆ ಬೋರ್ಡ್ ಮೀಟಿಂಗ್ ಅಟೆಂಡ್ ಆಗುವಂತ ರೈಟ್ಸ್ ಅವನಿಗೆ ಇರುತ್ತೆ. ಅಂದ್ರೆ ಡೈರೆಕ್ಟರ್ ಕ್ಯಾನ್ ಅಟೆಂಡ್ ಎನಿ ಅಂಡ್ ಪಾರ್ಟಿಸಿಪೇಟ್ ಇನ್ ಮೀಟಿಂಗ್. ಅಂದ್ರೆ ಒಂದು ಬೋರ್ಡ್ ಮೀಟಿಂಗ್ ಅಲ್ಲಿ ಏನೋ ಒಂದು ಡಿಸ್ಕಷನ್ ಆಗುತ್ತೆ ಅಂದಾಗ ಅವನ್ ಒಪಿನಿಯನ್ ಕೂಡ ಅವನು ಕೊಡ್ಬೋದು. ಸೊ ಆ ತರ ರೈಟ್ಸ್ ಎಲ್ಲ ಇರುತ್ತೆ ಅವನ್ಗೆ. ನೆಕ್ಸ್ಟ್ ರೈಟ್ ಟು ವೋಟ್. ಅವನ್ಗೆ ವೋಟಿಂಗ್ ರೈಟ್ಸ್ ಇರುತ್ತೆ. ಇವಾಗ ಏನೋ ಒಂದು ಹೊಸ ಪ್ರಾಜೆಕ್ಟ್ ಇರುತ್ತೆ ಅನ್ಕೊಳ್ಳಿ, ಆ ಪ್ರಾಜೆಕ್ಟ್ ನ ಸೆಲೆಕ್ಟ್ ಮಾಡ್ಕೊಳ್ಳೋಂತ ವೋಟಿಂಗ್ ಕೂಡ ಅವ್ನು ಕೊಡ್ಬೋದು. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಈಗ ಒಂದ್ 5 ಜನ ಬೇಡ ಅಂದಿರ್ತಾರೆ. ಸೊ ಇವ್ನ್ ಬೇಕು, ಯಾಕೆ ಬೇಕು ಆ ಪ್ರಾಜೆಕ್ಟ್ ತಗೊಳ್ಳೋದ್ರಿಂದ ಅವ್ರ ಕಂಪನಿ ಹೇಗ್ ಡೆವಲಪ್ ಆಗುತ್ತೆ, ಸೊ ಇದನ್ನೆಲ್ಲ ಹೇಳ್ಬಿಟ್ಟು ವೋಟಿಂಗ್ ರೈಟ್ಸ್ ಅವನ್ಗೂ ಇರುತ್ತೆ. ಒಂದು ಪ್ರಾಜೆಕ್ಟ್ ನ ಅಪ್ರೂವಲ್ ಮಾಡುವಂತ ವೋಟಿಂಗ್ ರೈಟ್ ಡೈರೆಕ್ಟರ್ ಹತ್ರ ಇರುತ್ತೆ. ನೆಕ್ಸ್ಟ್ ರೈಟ್ ಟು ರೆಮ್ಯುನರೇಷನ್. ಅಂದ್ರೆ ಈಗ ಡೈರೆಕ್ಟರ್ ಕುತ್ಕೊಂಡು ಮೀಟಿಂಗ್ ಅಟೆಂಡ್ ಆಗಿರ್ತಾನಲ್ವಾ, ಸೊ ಸಿಟ್ಟಿಂಗ್ ಫೀಸ್ ಅಂತ ಕಲೆಕ್ಟ್ ಮಾಡ್ಕೊಳ್ತಾನೆ. ಸ್ಯಾಲ್ರಿ ಅನ್ನೋ ವರ್ಲ್ಡ್ ಯೂಸ್ ಮಾಡಲ್ಲ. ಸೊ ಇನ್ಸ್ಟೆಡ್ ಆಫ್ ದಟ್ ವಿ ಯೂಸ್ ರೆಮ್ಯುನರೇಷನ್. ಅವನೇನು ರೆಮ್ಯುನರೇಷನ್ ನ ಕಲೆಕ್ಟ್ ಮಾಡ್ಕೊಳ್ತಾನೆ. ಏನು ಇವಾಗ ಮೀಟಿಂಗ್ ಅಟೆಂಡ್ ಆಗಿದ್ದೀನಿ ಸರ್, ನನಗೆ ಒಂದಿಷ್ಟು ಪೇ ಮಾಡಿ ಅಂತ ಕಲೆಕ್ಟ್ ಮಾಡ್ಕೋತಾನೆ. ನೆಕ್ಸ್ಟ್ ರೈಟ್ ಟು ಆಕ್ಸೆಸ್ ಕಂಪನಿ ರೆಕಾರ್ಡ್. ಅವನ್ಗೆ ಯಾವ ತರ ರೈಟ್ಸ್ ಇದೆ ಅಂದ್ರೆ ಕಂಪ್ಲೀಟ್ ಕಂಪನಿ ಬುಕ್ಸ್, ಅಕೌಂಟ್ಸ್, ರೆಕಾರ್ಡ್ ನ ಇನ್ಸ್ಪೆಕ್ಟ್ ಮಾಡ್ಬೋದು, ಕ್ರಾಸ್ ವೆರಿಫೈ ಮಾಡ್ಬೋದು. ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಈಗ ಅಕೌಂಟ್ಸ್ ನ ಅಪ್ರೂವಲ್ ಮಾಡೋಕ್ಕಿಂತ ಮುಂಚೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಚೆಕ್ ಮಾಡೋದಿರ್ಬೋದು. ಪ್ರತಿಯೊಂದು ರೈಟ್ಸ್ ಕೂಡ ಯಾರಿಗಿದೆ, ಡೈರೆಕ್ಟರ್ಗಿದೆ. ನೆಕ್ಸ್ಟ್ ಇವಾಗ ಇದಿಷ್ಟು ಅರ್ಥ ಆಯ್ತಲ್ಲ. ರೈಟ್ಸ್ ಆಫ್ ಡೈರೆಕ್ಟರ್ ಯಾವ ತರ ರೈಟ್ಸ್ ಇರುತ್ತೆ, ಬೋರ್ಡ್ ಮೀಟಿಂಗ್ ಅಟೆಂಡ್ ಆಗೋಂತ ರೈಟ್ಸ್, ಆಮೇಲೆ ವೋಟ್ ಮಾಡೋಂತ ರೈಟ್ಸ್, ಆಮೇಲೆ ಅವನು ಮೀಟಿಂಗ್ ಅಟೆಂಡ್ ಆಗಿರ್ತಾನಲ್ಲ ಅದಕ್ಕೆ ರೆಮ್ಯುನರೇಷನ್ ಕೇಳೋಂತ ರೈಟ್ಸ್, ಆಮೇಲೆ ಅಕೌಂಟ್ಸ್ ಬುಕ್ ನ ರೆಕಾರ್ಡ್ ನ ಚೆಕ್ ಮಾಡೋ ಅಂತ ರೈಟ್ಸ್. ಇದಿಷ್ಟು ರೈಟ್ಸ್ ಡೈರೆಕ್ಟರ್ಗೆ ಇರುತ್ತೆ. ನೆಕ್ಸ್ಟ್ ಡ್ಯೂಟೀಸ್ ಏನು ಒಂದು, ಏನೇನ್ ಡ್ಯೂಟೀಸ್ ಅಂತ ಇವಾಗ ಡ್ಯೂಟಿ ಟು ಆಕ್ಟ್ ಇನ್ ಗುಡ್ ಫೇತ್. ನ್ಯಾಯಬದ್ಧವಾಗಿ ಇರ್ಬೇಕು, ಆಕ್ಟ್ ಇನ್ ಬೆಸ್ಟ್ ಇಂಟ್ರೆಸ್ಟ್ ಆಫ್ ಕಂಪನಿ ಅಂಡ್ ಶೇರ್ ಹೋಲ್ಡರ್ಸ್. ಇವನೇನಂದ್ರೆ ಯಾವುದೇ ರೀತಿ ಒಂದು ಪ್ರಾಜೆಕ್ಟ್ ನ ಅಕ್ಸೆಪ್ಟ್ ಮಾಡ್ತಿದ್ದಾನೆ ಅಂದ್ರೆ ಅದರಿಂದ ನಮ್ ಕಂಪ್ನಿಗೆ ಎಷ್ಟು ಪ್ರಾಫಿಟ್ ಆಗ್ತಿದೆ ಅಂತ ನೋಡ್ಬೇಕೆ ಹೊರ್ತು ಅವನ್ಗೆ ಪರ್ಸನಲ್ ಆಗಿ ಎಷ್ಟು ಕಮಿಷನ್ ಸಿಗ್ತಾ ಇದೆ ಅನ್ನೋದನ್ನ ನೋಡ್ಬಾರ್ದು. ಅದೊಂದು ರೆಸ್ಪಾನ್ಸಿಬಿಲಿಟಿ, ಡ್ಯೂಟೀಸ್ ಅವಂದು, ಅದನ್ನ ನೋಡ್ಬೇಕು. ಗುಡ್ ಫೇತ್ ಏನು, ಡ್ಯೂಟಿ ಟು ಆಕ್ಟ್ ಇನ್ ಗುಡ್ ಫೇತ್, ಒಳ್ಳೆ ರೀತಿಲಿ ನಡ್ಕೋಬೇಕು. ಡ್ಯೂಟಿ ಆಫ್ ಕೇರ್ ಅಂಡ್ ಸ್ಕಿಲ್ಸ್.
ಏನಂದ್ರೆ ಅವ್ನ ಮೇನ್ ಡ್ಯೂಟಿ ಏನಂದ್ರೆ ಪ್ರತಿ ಒಂದು ರಿಪೋರ್ಟ್ ಅನ್ನು ಕ್ಲೀನ್ ಆಗಿ ಕೇರ್ಫುಲ್ ಆಗಿ ಓದ್ಬೇಕು ಒಂದು ಡಿಸಿಷನ್ ತಗೊಳಕ್ಕೆ. ಈಗ ಯಾವ್ದೋ ಒಂದು ಕಂಪ್ನಿಗೆ ನಾವ್ ಇನ್ವೆಸ್ಟ್ ಮಾಡ್ಬೇಕಂತ ಇರ್ತೀವಿ ಅನ್ಕೊಳ್ಳಿ, ಆ ಕಂಪ್ನಿ ಚೆನ್ನಾಗಿ ಓಡ್ತಿರ್ಬೇಕಲ್ವಾ. ಸೊ ಇವ್ನ್ ಏನಂದ್ರೆ ಪ್ರತಿ ಒಂದು ರಿಪೋರ್ಟು, ಈಗ ನಮ್ದು ಕಂಪನಿಗೆ ಒಂದು ಕಂಪನಿ ಬಿಗೆ ನಾವ್ ಇನ್ವೆಸ್ಟ್ ಮಾಡ್ತಿದೀವಿ ಅಂದ್ರೆ ಕಂಪನಿ ಬಿ ಇನ್ ಕೇಸ್ ಪ್ರಾಫಿಟ್ ಅಲ್ಲಿ ಇದೆಯಾ ಲಾಸ್ ಅಲ್ಲಿ ಇದೆಯಾ, ಅಲ್ಲಿ ವರ್ಕರ್ಸ್ ಹೇಗಿದ್ದಾರೆ, ಒಂದು 10 years ಇಂದ ಯಾವ ತರ ನಡೀತಾ ಇದೆ ಅಕೌಂಟ್ಸ್, ಅವ್ರ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಏನು, ಪ್ರತಿ ಒಂದು ಕೇರ್ಫುಲ್ ಆಗಿ ನೋಡಿ ಆಮೇಲೆ ಡಿಸಿಷನ್ ತಗೋಬೇಕು. ಡ್ಯೂಟಿ ಟು ಅವಾಯ್ಡ್ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅಂದ್ರೆ ಅವ್ನ್ಗೆ ಏನ್ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾರೋ ಅದನ್ನ ಪ್ರಾಪರ್ ಆಗಿ ನೋಡ್ಕೋಬೇಕೆ ಹೊರ್ತು, ಇವಾಗ ಡೈರೆಕ್ಟರ್ ಶುಡ್ ನಾಟ್ ಗಿವ್ ಕಂಪನಿ ಕಾಂಟ್ರಾಕ್ಟ್ ಟು ಓನ್ ರಿಲೇಟಿವ್ಸ್ ವಿತೌಟ್ ಡಿಸ್ಕ್ಲೋಸ್. ಅಂದ್ರೆ ಇವಾಗ ಏನೋ ಒಂದು ನಾವು ಸಪ್ಲೈಯರ್ ಕಡೆಯಿಂದ ತಗೋತೀವಿ ಅನ್ಕೊಳ್ಳಿ, ಸೊ ಯಾರು ಚೆನ್ನಾಗಿ ಸಪ್ಲೈ ಮಾಡ್ತಾನೆ, ಯಾರ ಹತ್ರ ಪ್ರಾಡಕ್ಟ್ ಚೆನ್ನಾಗಿದೆಯೋ ಅವನ ಹತ್ರ ನಾವು ಸಪ್ಲೈ ಮಾಡ್ಕೋಬೇಕೆ ಹೊರ್ತು, ನಮ್ ಚಿಕ್ಕಪ್ಪನ ಮಗ ಸಪ್ಲೈಯರ್ ಆಗಿದ್ದಾನೆ, ನಮ್ ದೊಡ್ಡಪ್ಪನ ಮಗ ಸಪ್ಲೈಯರ್ ಆಗಿದ್ದಾನೆ, ಅವನ ಹತ್ರ ಸಪ್ಲೈ ಮಾಡ್ಕೊಳ್ಳೋಣ, ಅವನ ಹತ್ರ ಗೂಡ್ಸ್ ಚೆನ್ನಾಗಿರುತ್ತೆ ಅಂತ ಇಂಥದೆಲ್ಲ ಕಿತಾಪತಿ ಕೆಲಸ ಮಾಡೋ ಹಾಗಿಲ್ಲ. ನೆಕ್ಸ್ಟ್ ಡ್ಯೂಟಿ ಟು ಮೇಕ್ ಸೀಕ್ರೆಟ್ ಪ್ರಾಫಿಟ್. ಡ್ಯೂಟಿ ಟು ನಾಟ್ ಮೇಕ್ ಸೀಕ್ರೆಟ್ ಪ್ರಾಫಿಟ್ ಅಂದ್ರೆ ನೋ ಹಿಡನ್ ಬೆನಿಫಿಟ್. ಇವಾಗ ಸಪ್ಲೈಯರ್ಸ್ ಇರ್ತಾರೆ ಗೊತ್ತಾ, ಸರ್ ನಮ್ದು ಕಾಂಟ್ರಾಕ್ಟ್ ನೀವೇನಾದ್ರು ಅಪ್ರೂವಲ್ ಮಾಡಿದ್ರೆ ನಿಮ್ಗೆ 5% ಕಮಿಷನ್ ಕೊಡ್ತೀವಿ. ಸೊ ಇಂಥದ್ದೆಲ್ಲ ತಗೋಬಾರ್ದು ಅವನು, ಯಾಕಂದ್ರೆ ಅದು ಅವ್ನ ಡ್ಯೂಟೀಸ್ ಅಲ್ಲ, ಅವ್ನ್ ಕಮಿಷನ್ಗೋಸ್ಕರ ಮಾಡೋದಲ್ಲ, ಕಂಪ್ನಿಗೆ ಅದು ಯೂಸ್ ಆಗುತ್ತಾ ಇಲ್ವಾ ಅನ್ನೋದನ್ನ ನೋಡ್ಬೇಕು. ಅರ್ಥ ಆಯ್ತಲ್ವಾ? ಯಾವ್ದಿದು ಡ್ಯೂಟೀಸ್, ಯಾವ ತರ ಡ್ಯೂಟೀಸು ಒಳ್ಳೆ ರೀತಿಲಿ ನಡ್ಕೋಬೇಕು, ಪ್ರತಿ ಡಾಕ್ಯುಮೆಂಟ್ಸ್ ಅನ್ನು ಹುಷಾರಾಗಿ ನೋಡಿ ಚೆಕ್ ಮಾಡಿ ಆಮೇಲೆ ಡಿಸ್ಕಷನ್ ತಗೋಬೇಕು. ಆಮೇಲೆ ಯಾವುದೇ ರೀತಿ ಕಂಪನಿ ರಿಲೇಟಿವ್ಸ್ನೆಲ್ಲಾನು ಕಂಪ್ನಿ ಇದ್ರಲ್ಲಿ ಇನ್ವಾಲ್ವ್ ಮಾಡಬಾರ್ದು, ಮತ್ತೆ ಸೀಕ್ರೆಟ್ ಆಫ್ ಪ್ರಾಫಿಟ್ ಮಾಡ್ಕೊಳ್ಳೋದು ಇಂಥದ್ದೆಲ್ಲ ಮಾಡಬಾರ್ದು. ಸೊ ಇದಿಷ್ಟನ್ನು ಡ್ಯೂಟೀಸ್, ಪವರ್ಸ್, ಆಮೇಲೆ ಡ್ಯೂಟೀಸ್ ಒಂದು, ನೆಕ್ಸ್ಟ್ ರೈಟ್ಸ್, ಆಮೇಲೆ ಪವರ್, ಇದಿಷ್ಟು ಡೈರೆಕ್ಟರ್ಸ್ ಆಯ್ತಲ್ಲ. ನೆಕ್ಸ್ಟ್ ಕಾನ್ಸೆಪ್ಟ್ ಪವರ್, ರೆಸಿಗ್ನೇಷನ್, ಲಯಬಿಲಿಟಿ ಆಫ್ ಡೈರೆಕ್ಟರ್. ಡೈರೆಕ್ಟರ್ಗೆ ಯಾವ್ಯಾವ ತರ ಪವರ್ಸ್ ಇರುತ್ತೆ ಮತ್ತೆ ಯಾವಾಗ ರಿಸೈನ್ ಮಾಡ್ತಾನೆ, ಆಮೇಲೆ ಲಯಬಿಲಿಟೀಸ್ ಅಂದ್ರೆ ಅವನ ಮೇಲೆ ಯಾವ್ಯಾವ ತರ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಅವ್ನ್ ಸಾಲ ಮಾಡಿದ್ರೆ ಯಾವ್ದ್ಯಾವ್ದಕ್ಕೆ ಅವನೇ ಪೇ ಮಾಡ್ಬೇಕಾಗತ್ತೆ ಅನ್ನೋದನ್ನ ನಾವು ಡಿಸ್ಕಸ್ ಮಾಡ್ತೀವಿ. ಫಸ್ಟ್ ಪವರ್ ನೋಡೋ ಹಾಗಿದ್ರೆ, ಪವರ್ ಅಂದ್ರೆ ಏನು, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇವನ್ಗೆ ಮ್ಯಾನೇಜ್ ಮಾಡೋದಕ್ಕೆ ಮತ್ತೆ ಕಂಪ್ನಿನ ಕಂಟ್ರೋಲ್ ಮಾಡೋದಕ್ಕಂತ ಪವರ್ನ ಕೊಟ್ಟಿರ್ತಾರೆ. ಸೊ ಲೈಕ್ ಮೀನಿಂಗ್ ನೋಡಿದ್ರೆ, ಪವರ್ ಆಫ್ ಡೈರೆಕ್ಟರ್ಸ್ ಆರ್ ದ ಅಥಾರಿಟಿ ಗಿವನ್ ಬೈ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಟು ಮ್ಯಾನೇಜ್ ಅಂಡ್ ಕಂಟ್ರೋಲ್ ದ ಕಂಪನಿ ಅಫೇರ್ಸ್. ಅಂದ್ರೆ ಕಂಪನಿಲಿ ಏನೇನ್ ನಡುತ್ತೆ ಅದನ್ನೆಲ್ಲಾನು ಮ್ಯಾನೇಜ್ ಮಾಡ್ಬೇಕು ಮತ್ತೆ ಕಂಟ್ರೋಲ್ ಮಾಡೋ ಅಂತ ಪವರ್ ಯಾರು ಕೊಟ್ಟಿರ್ತಾರೆ, ಡೈರೆಕ್ಟರ್ ಕೊಟ್ಟಿರ್ತಾರೆ. ಆಮೇಲೆ ಮೇನ್ ಪವರ್ ನೋಡೋ ಹಾಗಿದ್ರೆ, ಇವಾಗ ಶೇರ್ ಹೋಲ್ಡರ್ಸ್ ಏನಾದ್ರು ಪೇ ಮಾಡಿಲ್ಲ ಅಂದ್ರೆ ಅದನ್ನ ಇವನ್ ಕಲೆಕ್ಟ್ ಮಾಡ್ಕೋಬಹುದಂತ ಪವರ್ ಇರುತ್ತೆ. ಮತ್ತೆ ಏನಾದ್ರು ಮತ್ತೆ ಶೇರ್ಸ್ ನ, ಈಗ ಒಂದು ಕಂಪನಿ ಇರುತ್ತೆ ಅನ್ಕೊಳ್ಳಿ, ಅದನ್ನ ಇನ್ನ ಸ್ವಲ್ಪ ದೊಡ್ಡದ್ ಮಾಡ್ಬೇಕಂದ್ರೆ ಏನು ಕ್ಯಾಪಿಟಲ್ ಬೇಕು, ನಮಗೆ ದುಡ್ಡು ಬೇಕು. ಅವಾಗ ಏನ್ ಮಾಡ್ತಾನೆ ಡೈರೆಕ್ಟರ್ ಅಂದ್ರೆ, ಅವಾಗ ಮತ್ತೆ ಇಶ್ಯೂ ಮಾಡ್ತಾನೆ ಹೊಸ ಶೇರ್ಸ್ ನ. ಇನ್ನ ಒಂದ್ 10 ಶೇರ್ಸ್ ಕೊಡ್ತೀವಿ, ಯಾವ್ದು ಪರ್ಚೇಸ್ ಮಾಡ್ಕೊಳಗಿದೆ ಪರ್ಚೇಸ್ ಮಾಡ್ಕೊಳ್ಳಿ ಅಂತ ಹೇಳಿ, ಅವ್ರು ಪರ್ಚೇಸ್ ಮಾಡ್ಕೊಳ್ಳುವಾಗ ಕೊಡ್ತಾರಲ್ಲ ದುಡ್ಡು, ಆ ದುಡ್ಡನ್ನ ಇಟ್ಕೊಂಡು ಎಕ್ಸ್ಪ್ಯಾನ್ಷನ್ ಮಾಡ್ತಾನೆ, ಇರೋ ಕಂಪನಿನ ಇನ್ನ ಸ್ವಲ್ಪ ದೊಡ್ಡದಾಗಿ ಮಾಡ್ತಾನೆ, ಇಲ್ಲ ಹೊಸ ಬ್ರಾಂಚ್ ನ ಫಾರ್ಮ್ ಮಾಡ್ತಾನೆ. ಸೊ ಆ ಪವರ್ ಇವನ ಹತ್ರ ಇದೆ. ಆಮೇಲೆ ಈಗ ಕಂಪನಿಗೆ ಏನಾದ್ರು ದುಡ್ಡು ಅವಶ್ಯಕತೆ ಬೇಕು ಅಂದಾಗ ಲೋನ್ಗೆ ಅಪ್ಲೈ ಮಾಡೋ ಅಂತ ಪವರ್ ಕೂಡ ಇವನಿಗಿದೆ. ನೆಕ್ಸ್ಟ್, ಇವಾಗ ಕಂಪ್ನಿನಲ್ಲಿ ಜಾಸ್ತಿ ಪ್ರಾಫಿಟ್ ಇದೆಯಪ್ಪ, 10 ಕೋಟಿ ಎಕ್ಸ್ಟ್ರಾ ಪ್ರಾಫಿಟ್ ಬಂದ್ಬಿಟ್ಟಿದೆ, ಅದನ್ನ ತಗೊಂಡೋಗ್ಬಿಟ್ಟು ಎಲ್ಲಾದ್ರೂ ಇನ್ವೆಸ್ಟ್ ಮಾಡೋ ಅಂತ ಪವರ್ ಕೂಡ ಡೈರೆಕ್ಟರ್ಗಿದೆ. ಅರ್ಥ ಆಗ್ತಿದೆ ಅಲ್ವಾ? ಆಮೇಲೆ ಯಾವ್ದಾದ್ರು ಒಂದು ಇಂಪಾರ್ಟೆಂಟ್ ಕಾಂಟ್ರಾಕ್ಟ್, ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ಗೆ ಇವನು ಸೈನ್ ಮಾಡೋ ಅಂತ ಪವರ್ನ ಕೊಟ್ಟಿರ್ತಾರೆ. ಇವಾಗ ಪವರ್ ಅರ್ಥ ಆಯ್ತಲ್ಲ, ಯಾವ್ಯಾವ ತರ ಪವರ್ಸ್ ಇರುತ್ತೆ ಇವ್ನ್ಗೆ. ಏನಾದ್ರು ಅಮೌಂಟ್ ನ ಕಲೆಕ್ಟ್ ಮಾಡೋದಿರ್ಬೋದು, ಇಲ್ಲಾಂದ್ರೆ ಶೇರ್ಸ್ ನ ಇಶ್ಯೂ ಮಾಡೋದು, ಬ್ಯಾಂಕ್ ಇಂದ ಲೋನ್ ನ ತಗೊಳ್ಳೋದಿರ್ಬೋದು, ಅಮೌಂಟ್ ಜಾಸ್ತಿ ಆದಾಗ ಆ ದುಡ್ಡನ್ನ ತಗೊಂಡೋಗಿ ಇನ್ನೊಂದ್ ಕಡೆ ಇನ್ವೆಸ್ಟ್ ಮಾಡುವಂತ ಪವರ್ಸ್ ಇರುತ್ತೆ. ಆಮೇಲೆ ಇಂಪಾರ್ಟೆಂಟ್ ಕಾಂಟ್ರಾಕ್ಟ್ ಗೆ ಸೈನ್ ಮಾಡೋ ಅಂತ ಪವರ್ ಇರುತ್ತೆ. ಆಮೇಲೆ ಇವನು ಕೆಲವೊಬ್ರು ಮೆಂಬರ್ಸ್ ನ ಅಪಾಯಿಂಟ್ ಮಾಡ್ಕೋಬಹುದು, ಲೈಕ್ MD, ಮ್ಯಾನೇಜರ್, ಕಂಪ್ನಿ ಸೆಕ್ರೆಟರಿ, ಇವ್ರನ್ನೆಲ್ಲಾನು ಡೈರೆಕ್ಟರ್ ಅಪಾಯಿಂಟ್ ಮಾಡ್ಕೊಳ್ಳೋದು. ಸೊ ಇದಿಷ್ಟು ಅವ್ನ ಪವರ್ ಆಗಿರುತ್ತೆ. ನೆಕ್ಸ್ಟ್, ರೆಸಿಗ್ನೇಷನ್ ಆಫ್ ಡೈರೆಕ್ಟರ್. ಯಾವ ಕಾರಣಕ್ಕೆ ಇವ್ನ್ ಕೆಲಸ ಬಿಡ್ಬೋದು, ಇನ್ ಕೇಸ್ ಕೆಲಸ ಬಿಟ್ಟರೆ ಯಾವ ತರ ಪ್ರೊಸೀಜರ್ಸ್ ಇರುತ್ತೆ ಅನ್ನೋದನ್ನ ನೋಡೋಣ. ಏನು, ರೆಸಿಗ್ನೇಷನ್ ಮೀನ್ಸ್ ವಾಲಂಟರಿ ಲಿವಿಂಗ್ ದ ಪೊಸಿಷನ್ ಆಫ್ ಡೈರೆಕ್ಟರ್. ಅವನೇನ್ ಡೈರೆಕ್ಟರ್ ಪೊಸಿಷನ್ ಇದೆಯೋ ಆ ಕೆಲಸನ ಬಿಡೋ ಅಂತದ್ದು ಅವನೇ. ಯಾವ್ಯಾವ ತರ ಪ್ರೊಸೀಜರ್ ಇರುತ್ತಂದ್ರೆ, ಡೈರೆಕ್ಟರ್ ಗಿವ್ಸ್ ರಿಟರ್ನ್ ನೋಟಿಸ್ ಟು ಕಂಪನಿ. ಫಸ್ಟ್ ಏನ್ ಮಾಡ್ತಾನೆ, ರಿಟರ್ನ್ ನೋಟಿಸ್ ಕೊಡ್ತಾನೆ. ಕಂಪನಿ ಇನ್ಫಾರ್ಮ್ಸ್ ROC ಬೈ ಫೈಲಿಂಗ್ DIR 12.
DIR-12 ಫಾರ್ಮ್ ಅನ್ನ ಅವ್ನು ಫಿಲ್ ಮಾಡಿ ಕೊಡ್ಬೇಕಾಗತ್ತೆ ಆಯ್ತಾ. ಇನ್ ಕೇಸ್ ಅವ್ನ್ ಪರ್ಸನಲ್ ರೀಸನ್ ಕೆಲಸ ಬಿಡ್ತಿದ್ದಾನೆ ಅಂದ್ರೆ ಅದನ್ನ ಅವನು ಬರ್ದಿ ಕೊಡ್ಬೇಕಾಗತ್ತೆ. ಆಮೇಲೆ ಆ ಯಾವ ಡೇಟ್ ಮೆನ್ಷನ್ ಮಾಡಿರ್ತಾನೋ ಅವತ್ತಿಂದಾನೇ ಅವನು ಕೆಲಸ ಬಿಡ್ತಾ ಇದ್ದಾನೆ ಅಂತ ಅರ್ಥ ಆಯ್ತಾ. ಇದಿಷ್ಟೇ ಪ್ರೊಸೀಜರ್. ಅವ್ನ್ ಕೆಲಸ ಬಿಡ್ತಿದ್ದಾನೆ ಅಂತ ಅವನೇ ವಾಲಂಟರಿ ಆಗಿ ಕೆಲಸ ಬಿಡ್ತಾ ಇದ್ದಾನೆ ಆಯ್ತಾ. ನೆಕ್ಸ್ಟ್ ಲಯಬಿಲಿಟಿ ಆಫ್ ಡೈರೆಕ್ಟರ್. ಏನು ಲಯಬಿಲಿಟಿ ಮೀನ್ಸ್ ಲೀಗಲ್ ರೆಸ್ಪಾನ್ಸಿಬಲ್ ಆಫ್ ಡೈರೆಕ್ಟರ್ ಫಾರ್ ದೇರ್ ಆಕ್ಟ್ ಆರ್ ಆಕ್ಟ್ಸ್. ಅವ್ನು ಏನೇನ್ ಕೆಲಸ ಮಾಡಿದ್ನೋ ಅದಕ್ಕೆಲ್ಲ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಡೈರೆಕ್ಟರ್ ಆಗಿರ್ತಾನೆ. ಈಗ ನಾನು ನಿಮ್ಗೆ ಹೇಳ್ದೆ ಏನು ಶೇರ್ಸ್ ನ ಇಶ್ಯೂ ಮಾಡೋದು, ಲೋನ್ ಅನ್ನ ತಗೊಳ್ಳೋದಿರ್ಬೋದು, ಇಲ್ಲ ದುಡ್ಡನ್ನ ತಗೊಂಡೋಗಿ ಎಲ್ಲೋ ಒಂದ್ ಕಡೆ ಇನ್ವೆಸ್ಟ್ ಮಾಡೋದಿರ್ಬೋದು. ಸೊ ಇದೆಲ್ಲಾನು ಯಾರ್ದು ಒಪಿನಿಯನ್? ಒಂದು ಕಾಂಟ್ರಾಕ್ಟ್ ನ ಸೈನ್ ಮಾಡೋದಿರ್ಬೋದು, ಒಂದ್ ಪ್ರಾಜೆಕ್ಟ್ ನ ಸೆಲೆಕ್ಟ್ ಮಾಡೋದಿರ್ಬೋದು, ಇದಿಷ್ಟು ಯಾರ್ದು ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ? ಡೈರೆಕ್ಟರ್ ತಾನೇ ಇದೆಲ್ಲ ಕೆಲಸ ಮಾಡೋದು. ಸೊ ಇದಿಷ್ಟು ಏನಾದ್ರು ಒಂದ್ ಸ್ವಲ್ಪ ಹಾಳಾಗೋದನ್ನು ಡೈರೆಕ್ಟರ್ ರೆಸ್ಪಾನ್ಸಿಬಲ್ ಆಗಿರ್ತಾನೆ. ಯಾವ ತರ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಕಂಪನಿ ದುಡ್ಡು ಏನಾದ್ರು ಮಿಸ್ಯೂಸ್ ಆಯ್ತು ಅಂದ್ರೆ ಅದಕ್ಕೆ ಮೇನ್ ಡೈರೆಕ್ಟರ್ ರೆಸ್ಪಾನ್ಸಿಬಲ್ ಆಗಿರ್ತಾನೆ. ಮತ್ತೆ ಕಾಂಪನ್ಸೇಷನ್ ಕಂಪ್ನಿಗೆ ಡೈರೆಕ್ಟರ್ ಪೇ ಮಾಡ್ಬೇಕಾಗುತ್ತೆ ಆಯ್ತಾ. ಆಮೇಲೆ ಏನಾದ್ರು ಫಾಲ್ಸ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಏನಾದ್ರು ತೋರ್ಸಿದ್ರೆ ಅವಾಗ ಏನ್ ಮಾಡ್ತಾರೆ? ಡೈರೆಕ್ಟರ್ನ ಒಳಗಡೆ ಹಾಕ್ತಾರೆ ಆಯ್ತಾ. ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಏನಿದೆಯೋ ಅದನ್ನೇ ತೋರ್ಸ್ಬೇಕು. ಫ್ರಾಡ್ ಮಾಡಿ ಜಾಸ್ತಿ ತೋರ್ಸೋದು, ಕಮ್ಮಿ ತೋರ್ಸೋದು ಆ ತರ ಎಲ್ಲ ಮಾಡೋ ಹಾಗಿಲ್ಲ. ನೆಕ್ಸ್ಟ್ ಆನ್ಯುವಲ್ ರಿಟರ್ನ್ಸ್ ನ ಏನಾದ್ರು ಡೈರೆಕ್ಟರ್ ಫೈಲ್ ಮಾಡಿಲ್ಲ ಅಂದ್ರೆ ಅವನೇ ಪೆನಾಲ್ಟಿ ಪೇ ಮಾಡ್ಬೇಕು. ಕಂಪನಿ ಪೆನಾಲ್ಟಿ ಪೇ ಮಾಡಲ್ಲ, ಡೈರೆಕ್ಟರ್ ಪೆನಾಲ್ಟಿ ಪೇ ಮಾಡ್ಬೇಕು. ನೆಕ್ಸ್ಟ್ ಇನ್ ಕೇಸ್ ಬೋರ್ಡ್ ಮೆಂಬರ್ ಪರ್ಮಿಷನ್ ಇಲ್ದೆ ಅವ್ನ ಏನಾದ್ರು ದೊಡ್ಡ ಅಮೌಂಟ್ ಲೋನ್ ತಗೊಂಡಿರ್ತಾನಲ್ಲ 10 ಕೋಟಿ 20 ಕೋಟಿ ಇಂಥದಕ್ಕೆ ಅವ್ನ ಏನಾದ್ರು ಸೈನ್ ಮಾಡಿದ್ರೆ ಅದಷ್ಟು ಅವ್ನ್ ರೆಸ್ಪಾನ್ಸಿಬಲ್ ಆಗಿರುತ್ತೆ. ಕಂಪನಿ ಅವರು ಯಾರು ರೆಸ್ಪಾನ್ಸಿಬಲ್ ಆಗಿರಲ್ಲ. ಆಮೇಲೆ ಕಂಪನಿ ಏನಾದ್ರು ಇವ್ನ್ ನೆಗ್ಲಿಜೆನ್ಸಿ ಇಂದ ಏನಾದ್ರು ಲಾಸ್ ಆಯ್ತು, ಇಲ್ಲ ಮಾರ್ಕೆಟ್ ಕಂಡೀಷನ್ ನೋಡದೆ ಇವ್ನ ಏನಾದ್ರು ಒಂದು ಪ್ರಾಜೆಕ್ಟ್ ನ ಸೆಲೆಕ್ಟ್ ಮಾಡಿದ್ದೆ. ಇವಾಗ ಫಾರ್ ಎಕ್ಸಾಂಪಲ್ ಐಸ್ ಕ್ರೀಮ್ ಅಂತ ಅನ್ಕೊಳ್ಳಿ. ಅವ್ನಿಗೆ ಗೊತ್ತಿರುತ್ತೆ ಸಮ್ಮರ್ ಸೀಸನ್ ವಿಂಟರ್ ಸೀಸನ್ ಅಲ್ಲಿ ಜಾಸ್ತಿ ಐಸ್ ಕ್ರೀಮ್ ತಗೊಳಲ್ಲ ಅಂತ. ಅದನ್ನ ಅವ್ನು ಅನಲೈಸ್ ಮಾಡ್ಬೇಕಲ್ವಾ. ಅನಲೈಸ್ ಮಾಡ್ದೆ ಅವ್ನೇನಾದ್ರು ಕೊಡಿ ಐಸ್ ಕ್ರೀಮು ನಾವು ತಗೋತೀವಿ ಅಂತ ತಗೋಬಿಟ್ರೆ ಅದ್ ಏನ್ ಲಾಸ್ ಆಗಿರುತ್ತೋ ಅದಷ್ಟಕ್ಕೂ ಅವನೇ ರೆಸ್ಪಾನ್ಸಿಬಲ್ ಆಗಿರ್ತಾನೆ. ಯಾಕಂದ್ರೆ ಅವ್ನ ಕೆಲಸ ಏನು? ಎಲ್ಲದನ್ನು ಕ್ಲೀನ್ ಆಗಿ ಅನಲೈಸ್ ಮಾಡಿ ಪ್ರಿಡಿಕ್ಟ್ ಮಾಡಿ ಅವನು ಒಂದು ಕೆಲ್ಸನ ಮಾಡ್ಬೇಕಾಗಿರುತ್ತೆ. ಇವ್ನ್ ಕೇರ್ಲೆಸ್ ಮಾಡಿದ್ರೆ ಅದಕ್ಕೆ ಅವನೇ ರೆಸ್ಪಾನ್ಸಿಬಲ್ ಆಗಿರ್ತಾರೆ. ಈಗ ರಿಮೂವಲ್ ಅಂದ್ರೆ ಏನು ಅಂತ ನೋಡೋಣ. ಏನು ಕಂಪನಿನೇ ನಿಮಗೆ ಡೈರೆಕ್ಟರ್ನ ಕೆಲಸದಿಂದ ತೆಗೆಯೋದು. ರಿಮೂವಲ್ ಮೀನ್ಸ್ ಫೋರ್ಸಿಂಗ್ ಎ ಡೈರೆಕ್ಟರ್ ಟು ಲೀವ್ his position in a company by the shareholders or authority even if the director does not want to leave. ಇಲ್ಲಿ ನೋಡಿ ಡೈರೆಕ್ಟರ್ಗೆ ಕೆಲಸ ಬಿಡೋ ಅಂತ ಕೆಲಸ ಬಿಡಕ್ಕೆ ಇಷ್ಟ ಇಲ್ಲ ಆದ್ರೂ ಶೇರ್ ಹೋಲ್ಡರ್ಸು ಮತ್ತೆ ಅಲ್ಲಿನ ಅಥಾರಿಟಿ ಸೇರ್ಕೊಂಡು ನೀನ್ ಕೆಲಸ ಬಿಡು ಅಂತ ಫೋರ್ಸ್ ಮಾಡೋಂಥದ್ದು ಆಯ್ತಾ. ಇದನ್ನ ನಾವೇನಂತ ಹೇಳ್ತೀವಿ? ರಿಮೂವಲ್ ಅಂತ ಹೇಳ್ತೀವಿ. ಯಾಕೆ ಕೆಲಸ ಬಿಡು ಅಂತ ಫೋರ್ಸ್ ಮಾಡ್ತಾರೆ ಅಂದ್ರೆ ಡೈರೆಕ್ಟರ್ದು ಪೂರ್ ಪರ್ಫಾರ್ಮೆನ್ಸ್ ಇರುತ್ತೆ. ಅಂದ್ರೆ ಅವ್ನಿಗೆ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇರಲ್ಲ, ಇಷ್ಟ ಇರಲ್ಲ, ಅಲ್ಲ ಇಂಟ್ರೆಸ್ಟ್ ಇರಲ್ಲ ಕೆಲಸ ಮಾಡೋದಕ್ಕೆ. ಆಮೇಲೆ ಕಂಪನಿ ಫಂಡ್ಸ್ ಅನ್ನೆಲ್ಲ ಮಿಸ್ಯೂಸ್ ಮಾಡ್ಕೊಳ್ಳೋದು ಅಂದ್ರೆ ಅವ್ನ ಪರ್ಸನಲ್ ಯೂಸ್ಗೆ ಯೂಸ್ ಮಾಡ್ಕೊಳ್ಳೋಂಥದ್ದು ಇರ್ಬೋದು. ಇಲ್ಲಾಂದ್ರೆ ಫ್ರಾಡ್ ಇಲ್ಲ ಡಿಸ್ಆನೆಸ್ಟ್ ಆಗಿ ಆಕ್ಟ್ ಮಾಡೋದು ಅಂದ್ರೆ ಫಾಲ್ಸ್ ಇನ್ಫಾರ್ಮೇಶನ್ ಕೊಡೋದು, ಇಲ್ಲಾಂದ್ರೆ ಚೀಟ್ ಮಾಡೋದು ಕಂಪನಿಗೆ. ಸೊ ಹಿಂಗೆಲ್ಲ ಮಾಡೋದು. ಮತ್ತೆ ನಾಟ್ ಅಟೆಂಡಿಂಗ್ ಬೋರ್ಡ್ ಮೀಟಿಂಗ್ ನ ಅಟೆಂಡೇ ಮಾಡದೆ ಅದು ರೀಸನ್ ಕೇಳಿದ್ರೆ ಯಾವ್ದಾದ್ರು ತುಕಾಲಿ ರೀಸನ್ಸ್ ನ ಕೊಡೋದು ಆಯ್ತಾ. ಇನ್ವ್ಯಾಲಿಡ್ ರೀಸನ್ಸ್ ನ ಕೊಡೋದು. ಆಮೇಲೆ ಕಂಪನಿ ಆಕ್ಟ್ 2013 ಇದನ್ನ ಫಾಲೋ ಮಾಡದೆ ಇರೋಂಥದ್ದು ಇರ್ಬೋದು. ಮತ್ತೆ ಅವನ್ ಪರ್ಸನಲ್ ಯೂಸ್ನೆಲ್ಲಾನು ಬೆನಿಫಿಟ್ಸ್ನೆಲ್ಲ ತಗೊಳ್ಳೋದು ಅಂದ್ರೆ ಕಂಪ್ನಿ ಬೆನಿಫಿಟ್ಸ್ನೆಲ್ಲ ಅವ್ನ್ ಪರ್ಸನಲ್ ಯೂಸ್ಗೆ ತಗೊಳ್ಳೋದಿರ್ಬೋದು. ಸೊ ಇವ್ನ ಈ ತರ ಎಲ್ಲ ಮಾಡೋದ್ರಿಂದ ಏನಾಗುತ್ತೆ? ಶೇರ್ ಹೋಲ್ಡರ್ಸ್ಗೆ ಇವನು ಡೈರೆಕ್ಟರ್ ಮೇಲೆ ಇರುವಂತ ಕಾನ್ಫಿಡೆನ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಅದಕ್ಕೇನೆ ಅವರೇ ಫೋರ್ಸ್ ಮಾಡ್ತಾರೆ ಇವ್ನಿಗೆ ಕೆಲಸ ಬಿಡೋದಕ್ಕೆ. ಅರ್ಥ ಆಯ್ತಲ್ವಾ? ಅವನು ಪ್ರಾಪರ್ ಆಗಿ ಪರ್ಫಾರ್ಮ್ ಮಾಡ್ತಾರಲ್ಲ ಕಂಪ್ನಿಲಿ. ಸೊ ಅದಕ್ಕೆ ಇವರೇ ಫೋರ್ಸ್ ಮಾಡಿ ಕೆಲಸದಿಂದ ನಡಿ ಅಂತ ಕಳ್ಸೋದು. ಸೊ ಇದಿಷ್ಟೂನು ನಿಮ್ಗೇನು ಇವಾಗ ಯಾವ ಟಾಪಿಕ್ ಡಿಸ್ಕಸ್ ಮಾಡಿದ್ವಿ ಹೇಳಿ? ಅವನಾಗವನೇ ಒಂದು ರೆಸಿಗ್ನೇಷನ್ ಅವ್ನಿಗೆ ಇಷ್ಟ ಇಲ್ಲದೆ ಅವ್ನ್ ಕೊಡೋದಕ್ಕೂ, ಆಮೇಲೆ ಕಂಪ್ನಿ ಅವನ್ನ ಕೆಲಸದಿಂದ ತೆಗ್ದಾಕಕ್ಕೂ. ಇದಿಷ್ಟು ಡೈರೆಕ್ಟರ್ದು ಕಾನ್ಸೆಪ್ಟ್ ಆಗಿರುತ್ತೆ. ನೆಕ್ಸ್ಟ್ ನಾವು ಮ್ಯಾನೇಜಿಂಗ್ ಡೈರೆಕ್ಟರ್ ಬಗ್ಗೆ, ಆಮೇಲೆ ಹೋಲ್ ಟೈಮ್ ಡೈರೆಕ್ಟರ್, ರೆಸಿಡೆಂಟ್ ಡೈರೆಕ್ಟರ್, ಇಂಡಿಪೆಂಡೆಂಟ್ ಡೈರೆಕ್ಟರ್, ವುಮೆನ್ ಡೈರೆಕ್ಟರ್ ಇವ್ರ ಬಗ್ಗೆ ಎಲ್ಲಾನು ನೆಕ್ಸ್ಟ್ ವಿಡಿಯೋ ಡಿಸ್ಕಸ್ ಮಾಡೋಣ. ಕೀಪ್ ವಾಚಿಂಗ್ ಗೈಸ್. ಥ್ಯಾಂಕ್ ಯು.